ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ ಏನಿದೆ ಅದರಲ್ಲಿ ಒಂದು ದೊಡ್ಡ ಡ್ರಾಮಾನೇ ನಡೆದು ಹೋಗಿದೆ. ಇಂದು ರಾಜ್ಯಪಾಲರನ್ನು ಅಡ್ಡಗಟ್ಟಿದ್ರು ಯಾರೋ BK ಹರಿಪ್ರಸಾದ್ ಅವರು ಹೋಗಬೇಕಾದ್ರೆ ಭಾಷಣವನ್ನು ಮುಗಿಸಿ ಆಗ ಅಡ್ಡಗಟ್ತಾರೆ. ಅಲ್ಲಿ ಒಂದು ರೀತಿಯಾದಂಥ ಸ್ವಲ್ಪ ಗೊಂದಲ ಉಂಟಾಯಿತು. ಭದ್ರತಾ ಸಿಬ್ಬಂದಿಗಳೇನಿದ್ದಾರೆ ಅವರ ಜುಬ್ಬವನ್ನು ಹರಿದು ಹಾಕಿದ್ದಾರೆ. ಈ ರೀತಿಯಾದಂಥ ಘಟನೆ ಕೂಡ ನಡೀತು. ರಾಜ್ಯಪಾಲ ಆಗಿರುವಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಹೋಗಬೇಕಾದ್ರೆ ಡ್ರಾಮಾ ನಡೆದಿದೆ ಅಲ್ಲಿ. ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಕರೆದಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಅದರಲ್ಲಿ ರಾಜ್ಯಪಾಲರ ನಡೆ ಏನು ಎನ್ನುವಂತಹ ಪ್ರಶ್ನೆ ಇತ್ತು. ನಿರೀಕ್ಷೆ ಮಾಡಲಾಗಿತ್ತು ಕೆಲವೊಂದು ವಿಚಾರವನ್ನ. ಏನು ತಮಿಳುನಾಡಿನಲ್ಲಿ ಕೇರಳದಲ್ಲಿ ನಡೆದುಕೊಂಡಂತಹ ರಾಜ್ಯಪಾಲರ ನಡೆಯನ್ನೇ ಅನುಸರಿಸ್ತಾರಾ ಅಥವಾ ಇಲ್ಲ, ರಾಜ್ಯ ಸರ್ಕಾರ ಕೊಟ್ಟಂತಹ ಭಾಷಣವನ್ನು ಪೂರ್ತಿಯಾಗಿ ಓದ್ತಾರಾ, ಈ ರೀತಿಯ ಪ್ರಶ್ನೆಗಳಿತ್ತು. ಅದರಲ್ಲಿ ಈಗ ಅವರು ಈ ಹಿಂದೆ ರಾಜ್ಯಪಾಲರು ಅನುಸರಿಸಿದಂತಹ ನೀತಿಯನ್ನೇ ಅವರು ಕೂಡ ಅನುಸರಿಸಿದ್ದಾರೆ. ರಾಜ್ಯ ಸರ್ಕಾರ ಕೊಟ್ಟಂತಹ ಭಾಷಣವನ್ನು ಓದಲೇ ಇಲ್ಲ. ಅವರು ಒಂದೇ ಒಂದು ಮಾತನ್ನು ಹೇಳಿ ಹೋಗ್ಬಿಟ್ರು. ಅದಕ್ಕೆ ಸದನದಲ್ಲಿ ಭಾರಿ ಗೊಂದಲ ಏರ್ಪಡ್ತು, ಆಕ್ಷೇಪ ಏರ್ಪಡ್ತು. ಕೈ ನಾಯಕರು, ಕೈ ಸದಸ್ಯರೇನಿದ್ರಲ್ಲಿರುವಂಥವರು ಎಲ್ಲರೂ ಕೂಡ ರಾಜ್ಯಪಾಲರ ನಡೆಯನ್ನು ಖಂಡಿಸಿದ್ರು. ಆ ಸಮಯದಲ್ಲಿ ನೋಡಿ, ರಾಜ್ಯಪಾಲರು ಭಾಷಣವನ್ನು ಮಾಡಿ ಹೋಗಬೇಕಾದ್ರೆ ಅಡ್ಡಗಡ್ತಾರೆ ಕೈ ನಾಯಕರುಗಳು, ಸದಸ್ಯರುಗಳು. ಅದರಲ್ಲಿ BK ಹರಿಪ್ರಸಾದ್ ಕೂಡ ಒಬ್ಬರು ರಾಜ್ಯಪಾಲರ ಮುಂದೆ ಹೋಗಿ ನಿಂತುಕೊಂಡು ಅಡ್ಡಗಡ್ತಾರೆ. ಆ ಸಮಯದಲ್ಲಿ ರಾಜ್ಯಪಾಲರ ಭದ್ರತಾ ಸಿಬ್ಬಂದಿಗಳು ಅವರನ್ನ ಪಕ್ಕಕ್ಕೆ ಸರಿಸುವಂತಹ ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ BK ಹರಿಪ್ರಸಾದ್ ಅವರ ಜುಬ್ಬ ಹರಿದು ಹೋಗಿದೆ. ಈ ರೀತಿಯ ಘಟನೆ ಕೂಡ ನಡೆದಿದೆ. ಅಲ್ಲಿ ಸರ್ಕಾರ ನೀಡಿದಂತಹ ಭಾಷಣವನ್ನು ಪೂರ್ತಿಯಾಗಿ ಓದಲಿಲ್ಲ ಅವರು ರಾಜ್ಯಪಾಲರು. ಬರೀ ಒಂದೇ ಒಂದು ಸಾಲಿನಲ್ಲಿ ಭಾಷಣವನ್ನು ಮಾಡ್ತಾರೆ, ಹೋಗ್ತಾ ಇರ್ತಾರೆ ಮಾಡಿಬಿಟ್ಟು. ಇದನ್ನು ಗಮನಿಸಿದಂತಹ BK ಹರಿಪ್ರಸಾದ್ ಅವರು ಕೆರಳುತ್ತಾರೆ, ಅವರ ನಡೆಯನ್ನು ಒಪ್ಪೋದಿಲ್ಲ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಆಗಿರುವಂತಹ BK ಹರಿಪ್ರಸಾದ್ ಅವರು ಅವರ ಎದುರುಗಡೆ ನಿಂತ್ಕೊಳ್ತಾರೆ. ಹೋಗಬೇಕಾದ್ರೆ ನೀವು ಭಾಷಣವನ್ನು ಪೂರ್ತಿಯಾಗಿ ಓದಲೇಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾರೆ. ಈ ಸಮಯದಲ್ಲಿ BK ಹರಿಪ್ರಸಾದ್ ಅವರನ್ನು ಪಕ್ಕಕ್ಕೆ ಸರಿಸ್ತಾರೆ ರಾಜ್ಯಪಾಲರ ಭದ್ರತಾ ಸಿಬ್ಬಂದಿಗಳು. ಆ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಈ ರೀತಿಯಾಗಿ ಅವರನ್ನು ಸರಿಸುವಂತಹ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ ಅವರ ಬಿಳಿಯ ಜುಬ್ಬ ಹರಿದು ಹೋಗಿದೆ. BK ಹರಿಪ್ರಸಾದ್ ಅವರ ಬಿಳಿಯ ಜುಬ್ಬ ಕೆಳಭಾಗದಲ್ಲಿ ಹರಿದು ಹೋಗಿರುವಂತಹ ಘಟನೆ ನಡೆದಿದೆ. ಇದರಿಂದ ಒಂದು ರೀತಿಯಲ್ಲಿ BK ಹರಿಪ್ರಸಾದ್ ಅವರಿಗೆ ಅವಮಾನ ಆದಂತಾಗಿದೆ. ಭದ್ರತಾ ಸಿಬ್ಬಂದಿಗಳು ತಮ್ಮ ಕೆಲಸವನ್ನು ಮಾಡುವಂತಹ ಪ್ರಯತ್ನದಲ್ಲಿ BK ಹರಿಪ್ರಸಾದ್ ಅವರ ಜುಬ್ಬವನ್ನು ಹರಿದಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ತಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಏನು ಭಾಷಣವನ್ನು ಮಾಡಬೇಕಾಗಿತ್ತು, ಪೂರ್ತಿಯಾಗಿ ಮಾಡಲಿಲ್ಲ. ನೀವು ಪೂರ್ತಿಯಾಗಿ ಭಾಷಣವನ್ನು ಮಾಡಿ ಅಂತ ಹೇಳಿ ಅವರು ಹೋಗಬೇಕಾದ್ರೆ ಅವರ ಎದುರಿಗೆ ನಿಂತ್ಕೊಂಡು BK ಹರಿಪ್ರಸಾದ್ ಅವರು ಕೇಳ್ತಾರೆ, ನೀವು ಮಾಡಲೇಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾರೆ. ಆ ಸಮಯದಲ್ಲಿ ರಾಜ್ಯಪಾಲರ ಭದ್ರತಾ ಸಿಬ್ಬಂದಿಗಳು ಏನಿರ್ತಾರೆ ಅವರನ್ನು ಪಕ್ಕಕ್ಕೆ ಸರಿಸ್ತಾರೆ, ಅಥವಾ ತಳ್ತಾರೋ ಸರಿಸ್ತಾರೋ. ಆ ಒಂದು ಪ್ರಯತ್ನದಲ್ಲಿ ಈ ರೀತಿಯಾದ ಘಟನೆ ನಡೆದಿದೆ. BK ಹರಿಪ್ರಸಾದ್ ಅವರ ಜುಬ್ಬ ಹರಿದು ಹೋಗಿದೆ ಎನ್ನುವಂತಹ ವಿಚಾರ ನಿನ್ನೆಯಿಂದಲೂ ಕೂಡ ಚರ್ಚೆ ಇಲ್ಲದಂತಹ ವಿಚಾರ. ಏನೋ ಆಗುತ್ತೆ ಏನೋ ಆಗಲ್ಲ ಅಂದ್ಕೊಂಡಿದ್ರು. ಅದರಲ್ಲಿ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ರಾಜ್ಯಪಾಲರ ನಡೆ ತಮಿಳುನಾಡು ಮತ್ತು ಕೇರಳ ರಾಜ್ಯಪಾಲರನ್ನೇ ಅನುಸರಿಸಿದೆ. ಅವರನ್ನೇ ಅನುಸರಿಸಿದ್ದಾರೆ, ಓದಲಿಲ್ಲ. ಯಾಕಂದರೆ ನೋಡಿ, ರಾಜ್ಯ ಸರ್ಕಾರ ಏನು ಭಾಷಣ ಸಿದ್ಧಪಡಿಸಿದ್ದಲ್ಲ ಅದನ್ನು ಯಾಕೆ ಓದ್ತಾ ಇಲ್ಲ ಇವರು ಅಂತಂದರೆ ಅಲ್ಲಿರುವಂಥ ಅಂಶಗಳು ಏನಂತಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಇರುತ್ತೆ ಆ ಭಾಷಣ, ಕೆಲವೊಂದು ಅಂಶಗಳಿರುತ್ತೆ. ಈಗ ಮುಖ್ಯವಾಗಿ ಈ ಜಂಟಿ ಅಧಿವೇಶನವನ್ನು ಕರೆದಿರೋದು ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ಏನಿತ್ತು ಅದರ ಹೆಸರನ್ನು ಚೇಂಜ್ ಮಾಡಿದೆ.
ಜಿ ರಾಮ್ಜಿ ಅಂತ ಹೇಳಿ, ವಿಕಸಿತ ಭಾರತ್ VB ಜಿ ರಾಮ್ಜಿ ಅಂತ ಹೇಳಿ. ಅದು ಒಪ್ತಾ ಇಲ್ಲ ಕಾಂಗ್ರೆಸ್. ಯಾಕಂದರೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಿದ್ದಾರೆ, ಕೈ ಬಿಟ್ಟಿದ್ದಾರೆ. ಇದು ಗಾಂಧೀಜಿಯವರಿಗೆ ಮಾಡಿದಂತಹ ಅವಮಾನ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು, ಇಡೀ ಕಾಂಗ್ರೆಸ್ ಒಂದು ರೀತಿಯಲ್ಲಿ ತಿಳಿದುಕೊಂಡಿದೆ, ಭಾವಿಸ್ತಾ ಇದೆ ಆ ರೀತಿ. ಅದಕ್ಕೆ BJP ನಾಯಕರು ಈಗಾಗಲೇ ಕೆಲವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಯಾಕೆ ಚೇಂಜ್ ಮಾಡಿದ್ವಿ ಅಂತ. ಕೆಲ ದಿನಗಳ ಹಿಂದೆ ಅಷ್ಟೇ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡ್ತಾರೆ, ನಾವು ಯಾಕೆ ಚೇಂಜ್ ಮಾಡಿದ್ವಿ ಅಂತ. ಯಾಕೆಂದರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಚೇಂಜ್ ಮಾಡಿದ್ದೀವಿ, ಚೇಂಜಸ್ಗಳಾಗಿದೆ, ಅದಕ್ಕೋಸ್ಕರ ಹೆಸರನ್ನು ಕೂಡ ಬದಲು ಮಾಡಿದ್ದೀವಿ, ಬೇರೆ ಯಾವ ಉದ್ದೇಶವೂ ಕೂಡ ಇಲ್ಲ. ಗಾಂಧೀಜಿಯವರನ್ನ ಹೆಸರನ್ನು ತೆಗೆದುಹಾಕಬೇಕು ಅನ್ನೋದು ಏನೂ ಇಲ್ಲ. ನಾವು ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಅದಕ್ಕೋಸ್ಕರ ನಾವು ಚೇಂಜ್ ಮಾಡಿದ್ದೀವಿ ಅಷ್ಟೇ. ನೀವು ಅದನ್ನು ಬೇರೆ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀರಾ. ಗಾಂಧೀಜಿಯವರ ಹೆಸರನ್ನು ಬಳಕೆ ಮಾಡಿಕೊಂಡು ಜನರನ್ನು ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದರು. ಈಗ ರಾಜ್ಯಪಾಲರು ಭಾಷಣ ಓದದೇ ಇರೋದಕ್ಕೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಕೈಗೊಂಬೆ ಆಗ್ತಾ ಇದ್ದಾರೆ ರಾಜ್ಯಪಾಲರು, ಅದಕ್ಕೋಸ್ಕರ ನಾವು ಕೊಟ್ಟಂಥ ಭಾಷಣವನ್ನು ಓದಿಲ್ಲ ಇವರು ಅಂತ. ಅವ್ರು ಓದಲೇಬೇಕಂತ ಹೋದಾಗ BK ಹರಿಪ್ರಸಾದ್ ಅವರು ಕೇಳ್ಕೊಳ್ಳೋಕೆ ಹೋದಾಗ ಅವ್ರು ಎದುರುಗಡೆ ನಿಂತ್ಕೊಳ್ತಾರೆ. ನೀವು ಗಮನಿಸ್ತಾ ಇರ್ಬೋದು ಆ ವಿಜುವಲ್ಸಲ್ಲಿ BK ಹರಿಪ್ರಸಾದ್ ಅವರು ಕೇಳ್ಕೊಳ್ತಾ ಇದ್ದಾರೆ, ನೀವು ಯಾಕೆ ಓದಲಿಲ್ಲ, ಓದಬೇಕಂತ ಅವರೇ ಮಾತನಾಡ್ತಾ ಹೋಗ್ತಾ ಇರುವಂಥದ್ದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ರಾಜ್ಯಪಾಲರ ಮುಂದೆ ನಿಂತ್ಕೊಂಡು ಅವರು ಮಾತನಾಡ್ತಾ ಇದ್ದಾರೆ BK ಹರಿಪ್ರಸಾದ್ ಅವರು. ಆಗ ಅಲ್ಲಿ ತಳ್ಳಾಟ ನೂಕಾಟ ನಡೀತೆ, ಸಿಬ್ಬಂದಿಗಳು ಕೂಡ ಅಲ್ಲಿ ತುಂಬ ಜನ ಇದ್ದಾರೆ, ರಾಜ್ಯಪಾಲರ ಸುತ್ತ ಕೂಡ ನಿಂತ್ಕೊಂಡಿದ್ದಾರೆ. ಆ ವಿಜುವಲ್ಸನ್ನು ನೀವು ಸರಿಯಾಗಿ ಗಮನಿಸಿದರೆ ಅಲ್ಲಿ ಮಾತನಾಡ್ತಾ ಇರುವಂಥದ್ದು ಮುಖ್ಯವಾಗಿ BK ಹರಿಪ್ರಸಾದ್ ಅವರೇ. ಅಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅದು ಈ ಫುಟೇಜ್ಗಳಲ್ಲಿ. ಆ ಸಮಯದಲ್ಲಿ ಈ ರೀತಿಯಾದ ಘಟನೆ ನಡೆದಿದೆ. ಅದರಿಂದ ಸ್ವಲ್ಪ ಅವರಿಗೆ ಬೇಸರ ಆಗಿರಬಹುದು, ಅವಮಾನ ಆಗಿರಬಹುದು, ಅವರ ಬಟ್ಟೆ ಹರಿದಿರುವಂಥದ್ದು. ಸಿಬ್ಬಂದಿಗಳು ಉದ್ದೇಶಪೂರ್ವಕವಾಗಿ ಮಾಡದೇ ಇದ್ದರೂ ಕೂಡ ಅದು ಆಗಿರುವಂಥ ವಿಚಾರ ಏನಿದೆ ಅವರಿಗೆ ಅವಮಾನ ಆಗಿರಬಹುದು. ರಾಜ್ಯಪಾಲರ ನಡೆಯನ್ನು ಖಂಡಿಸ್ತಾ ಇದೆ ಇಡೀ ಕಾಂಗ್ರೆಸ್. ಇದು ಸದನದಲ್ಲಿ ಈಗ ಈ ಜಂಟಿ ಅಧಿವೇಶನದಲ್ಲಿ ಕೂಡ ಈ ವಿಚಾರ ಸದ್ದು ಮಾಡುತ್ತೆ. ಇವತ್ತು ಸರಿಯಾದ ರೀತಿಯಲ್ಲಿ ಈ ಅಧಿವೇಶನ ನಡೆಯುತ್ತೋ ಇಲ್ಲ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ಸಾಕಷ್ಟು ವಿಚಾರಗಳಿವೆ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡೋಕ್ಕೆ BJP ನಾಯಕರಿಗೆ, ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡೋಕ್ಕೆ ಕಾಂಗ್ರೆಸ್ನ ನಾಯಕರ ಹತ್ರ ಕೂಡ ಕೆಲವೊಂದು ವಿಚಾರಗಳಿವೆ. ದೊಡ್ಡ ಮಟ್ಟದ ಕಲಾಪ ನಡೆಯುವಂತಹ ಸಾಧ್ಯತೆ ಇದೆ. ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗುತ್ತೆ ಈ ಜಂಟಿ ಅಧಿವೇಶನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.